गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनವೇ. ಪ್ರತಿ ತಿಂಗಳುಗಳಂತೆ ಈ ತಿಂಗಳಲ್ಲಿಯೂ ಕೂಡ ವೃಶ್ಚಿಕ ರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ. ವೃಶ್ಚಿಕ ರಾಶಿಯ ಅಧಿಪತಿಯಾದಂತಹ ಕುಜ ನೇರವಾಗಿ ಸಪ್ತಮದಲ್ಲಿ ಇದ್ದಾನೆ. ಜೊತೆಯಲ್ಲಿ ರವಿ ಬುಧ ಅಷ್ಟಮದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಸಂಯೋಜನದೊಂದಿಗೆ ಇರತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಭಾಗ್ಯದಲ್ಲಿಯೇ ಗುರು ಇರುವುದರಿಂದ ಅಂದರೆ 9ನೇ ಮನೆಯಲ್ಲಿ ಇರುವುದರಿಂದ ಅದೃಷ್ಟವಂತರು ಅಂತಲೇ ಹೇಳಬೇಕಾಗತ್ತೆ. ಜೊತೆಯಲ್ಲಿ ಪಂಚಮ ಭಾವದಲ್ಲಿ ಅಂದರೆ 5ನೇ ಮನೆಯಲ್ಲಿ ಶನಿ ಇರುವುದರಿಂದ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯ ಒಂದು ಕಾಟ ಅನ್ನತಕ್ಕಂಥದ್ದು, ಪಂಚಮ ಶನಿಯ ತೊಂದರೆ ಇದ್ದೇ ಇರುತ್ತೆ. ಕುಂಭರಾಶಿಯಲ್ಲಿ ರಾಹು ಇದ್ದಾನೆ. ಶುಕ್ರ ಕೇತು ಕರ್ಮಸ್ಥಾನವಾದಂಥ 10ನೇ ಮನೆಯಲ್ಲಿ ಇರತಕ್ಕಂಥದ್ದು. ಹೀಗೆ ಈ ಎಲ್ಲ ಜುಲೈ ತಿಂಗಳಲ್ಲಿರತಕ್ಕಂತಹ ವಾಸ್ತವದ ಒಂದು ಗ್ರಹ ಸ್ಥಿತಿಗಳು. ಇದರ ಆಧಾರದ ಮೇಲೆ ವೃಶ್ಚಿಕ ರಾಶಿಯವರಿಗೆ ಲಾಭ ನಷ್ಟ, ಸುಖ ದುಃಖ, ಅಭಿವೃದ್ಧಿ ಅವನತಿ, ಜೀವನದಲ್ಲಿ ಏಳಿಗೆ ಅಥವಾ ಅದರಿಂದ ವಿಫಲತೆ ಕಾಣತಕ್ಕಂಥದ್ದು, ಇದೆಲ್ಲ ಯಾವ ಪ್ರಮಾಣದಲ್ಲಿ ಯಾವ ಕ್ಷೇತ್ರದಲ್ಲಿ ಹೇಗಿರುತ್ತೆ, ಹಣದ ಒಂದು ಪರಿಸ್ಥಿತಿ ಹೇಗಿರುತ್ತೆ, ಇವೆಲ್ಲವನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಚೆನ್ನಾಗಿ ಬಂದಿದೆ ಈ ತಿಂಗಳಲ್ಲಿ, ಇತ್ತೀಚೆಗೆ ಬಂದಿರತಕ್ಕಂಥ 2ನೇ ತಾರೀಕಿನಿಂದ. ಆದ್ದರಿಂದ ಈ ಗುರು 9ನೇ ಭಾವ ಅನ್ನತಕ್ಕಂಥದ್ದು ತುಂಬ ಮುಖ್ಯ ಪ್ರತಿಯೊಬ್ಬರ ಜೀವನದಲ್ಲಿ. ಅಂದರೆ ಭಾಗ್ಯ ಭಾವ, ಅದೃಷ್ಟ ಅಂತೇಳಿ ಹೇಳ್ತಾರೆ. ಎಷ್ಟೋ ಜನ ಈ ಅದೃಷ್ಟ ಅನ್ನತಕ್ಕಂಥದ್ದು ಕೈ ಕೊಡ್ತಾ ಇರುತ್ತೆ. ಅದೃಷ್ಟ ಭಾವ ಚೆನ್ನಾಗಿ ಇಲ್ಲದೇ ಇದ್ದರೆ, ಅದೃಷ್ಟ ಭಾವಕ್ಕೆ 9ನೇ ಮನೆಗೆ ಶುಭ ಗ್ರಹಗಳ ದೃಷ್ಟಿ ಇವುಗಳು ಇಲ್ಲದೇ ಇದ್ದಾಗ, ಅದೃಷ್ಟ ಭಾವ ಕೆಟ್ಟದಾಗಿದ್ದರೆ ಅಂದರೆ ದೂಷಿತವಾಗಿದ್ದರೆ ಅಂಥವರಿಗೆ ಜೀವನದಲ್ಲಿ ಏನೇ ಮಾಡಿದರೂ ಕೂಡ ಅವರಿಗೆ ಅಭಿವೃದ್ಧಿ ಅನ್ನತಕ್ಕಂಥದ್ದು ಇರುವುದಿಲ್ಲ. ಆದ್ದರಿಂದ ಅದೃಷ್ಟ ಭಾವ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಮೂಲ ಜಾತಕದಲ್ಲಿ ಈ ಅದೃಷ್ಟ ಭಾವ 9ನೇ ಮನೆ ಚೆನ್ನಾಗಿದ್ದರೆ ಅವರು ರಾಜರಂತೆ ಜೀವನವನ್ನು ಮಾಡ್ತಾರೆ. ವೃಶ್ಚಿಕ ರಾಶಿಯವರು ಕೂಡ ಈ 9ನೇ ಮನೆಗೆ ಗುರು ಬಂದು ಆ 9ನೇ ಮನೆ ಗುರುವಿನ ಉಚ್ಚ ಸ್ಥಾನವೂ ಕೂಡ ಆಗಿರುವುದರಿಂದ ವೃಶ್ಚಿಕ ರಾಶಿಯವರ ಮೇಲೆ ಒಂದು ವಿಶೇಷವಾದಂತಹ ಪ್ರಭಾವವನ್ನು ಬೀರ್ತಾನೆ. ಜೊತೆಯಲ್ಲಿ ಅವನ ಒಂದು ವಿಶೇಷವಾದಂತಹ ದೃಷ್ಟಿಯು ಕೂಡ ವೃಶ್ಚಿಕ ರಾಶಿಯ ಮೇಲೆ ಇದೆ. ಹೀಗೆ 2-3 ರೀತಿಯಲ್ಲಿ ಗುರುವಿನ ಒಂದು ಬಲಿಷ್ಠತೆ ಅನ್ನತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಇರುವುದರಿಂದ ಪಂಚಮ ಶನಿ ಇದ್ದರೂ ಕೂಡ ಪಂಚಮ ಶನಿಯ ಒಂದು ಕೆಟ್ಟ ಪರಿಣಾಮವನ್ನು ಗುರುವಿನ ದೃಷ್ಟಿ, ಗುರುಬಲ ಇದೆಲ್ಲವೂ ಕೂಡ ಕಡಿಮೆ ಮಾಡುತ್ತೆ. ಅಂದರೆ ಪಂಚಮ ಶನಿಯಿಂದ ಎಷ್ಟೋ ಕಷ್ಟ ಇತ್ತು ಅವರಿಗೆ ಇಲ್ಲಿವರೆಗೆ, ಇನ್ನು ಮುಂದೆ ಹಾಗೇನೂ ಇರುವುದಿಲ್ಲ. ನೀವು ಮಾಡಿದಂತಹ ಕೆಲಸದಲ್ಲೆಲ್ಲ ನಿಮಗೆ ಪ್ರತಿಫಲ ಸಿಗುತ್ತೆ, ಅಭಿವೃದ್ಧಿ ಆಗುತ್ತೆ, ಅಂದುಕೊಂಡಂಥ ಕೆಲಸಗಳೆಲ್ಲವೂ ಕೂಡ ಆಗುತ್ತೆ. ಹೀಗೆ ಒಂದು ಗುರುವಿನ ಒಂದು ವಿಶೇಷವಾದಂತಹ ಸಪೋರ್ಟ್ ನಿಮ್ಮ ಜೀವನಕ್ಕೆ ಈ ತಿಂಗಳಲ್ಲಿ ಇದೆ ಅಂತ ಹೇಳಬೇಕಾಗುತ್ತೆ. ಕುಟುಂಬ ಅಂತ ಒಂದು ಮನೆ ಅಂತ ಹೇಳಿ ಬಂದಾಗ ಮನೆಯಲ್ಲಿ ಎಲ್ಲ ಸುಖವಾಗಿರಬೇಕು, ಸಂತೋಷದಿಂದ ಇರಬೇಕು ಅನ್ನತಕ್ಕಂಥದ್ದೇ. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಮನೆಗೆ ಬಂದಾಗ ಒಂದು ಮನಃಶಾಂತಿ, ನೆಮ್ಮದಿ ಇದ್ದಾಗ ಸುಖವಾದಂತಹ ಜೀವನ ಅಂತ ಹೇಳಿ ನಾವು ಹೇಳ್ತೇವೆ. ಎಷ್ಟೋ ಜನಕ್ಕೆ ಅದೇ ಇರುವುದಿಲ್ಲ. ಹೊರಗಡೆನೂ ಕೂಡ ಕಷ್ಟ, ಮನೆಗೆ ಬಂದರೂ ಕೂಡ ನೆಮ್ಮದಿ ಇಲ್ಲ, ಇಂತಹ ವಾತಾವರಣ ಇರುತ್ತೆ. ಆದರೆ ಈ ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಒಳ್ಳೆಯ ಒಂದು ವಾತಾವರಣ, ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಮನೆಯಲ್ಲಿ ಸಂಭ್ರಮದಿಂದ ಇರತಕ್ಕಂಥದ್ದು, ಮನೆಯ ಸದಸ್ಯರೆಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಯಾವುದೇ ಜಗಳ ಇಲ್ಲದೆ, ಕಲಹಗಳಿಲ್ಲದೆ ಸಮಾಧಾನದಿಂದ ಇರತಕ್ಕಂತಹ ಒಂದು ಉತ್ತಮವಾದಂತಹ ವಾತಾವರಣ ಈ ತಿಂಗಳಲ್ಲಿ ಇರುತ್ತೆ. ನಿಮ್ಮ ಮನೆಯಲ್ಲಿ ಹಲವು ನಿಂತು ಹೋದಂತಹ ಕೆಲವೊಂದು ಶುಭ ಕಾರ್ಯಗಳೆಲ್ಲವೂ ಕೂಡ ಪುನರ್ಚಾಲನೆಯನ್ನು ಪಡೆದುಕೊಂಡು ಆ ಮೂಲಕ ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಕೂಡ ಈ ತಿಂಗಳಲ್ಲಿ ನೀವು ಅದರಲ್ಲಿ ಪಾಲ್ಗೊಳ್ಳತಕ್ಕಂತಹ ಯೋಗವೂ ಕೂಡ ಇದೆ. ಕುಟುಂಬದಲ್ಲಿ ಏನಾದರೂ ವಿವಾದಗಳು ಇದ್ದರೆ, ಏನಾದರೂ ಮನಸ್ತಾಪಗಳಿದ್ದರೆ ಅದೆಲ್ಲವೂ ಕೂಡ ಪರಿಹಾರವಾಗಿ ಯಾವುದೋ ಒಂದು ಉತ್ತಮವಾದಂತಹ ಒಂದು ಮನಸ್ತಾಪಗಳು ಬಗೆಹರಿತಕ್ಕಂತಹ ಒಂದು ಯೋಗವೂ ಕೂಡ ನಿಮ್ಮ ರಾಶಿಯವರಿಗೆ ಉಂಟಾಗುತ್ತೆ. ಆದರೆ ಎಲ್ಲ ಇದ್ದರೂ ಕೂಡ ಈ ವ್ಯವಹಾರ ಅಂತಂದರೆ ನೀವು 100 ಕೆಲಸ ಮಾಡ್ತಾ ಇರ್ತಾರೆ. ಖಾಸಗಿ ಕ್ಷೇತ್ರಗಳಲ್ಲಿ ಕೆಲವರು ಸರ್ಕಾರಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಕೇಂದ್ರ ಸರ್ಕಾರಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಹೀಗೆ ಅಥವಾ ಸ್ವಂತ ಉದ್ಯೋಗ, ಬಿಸ್ನೆಸ್ ಇರ್ಬೋದು, ಓನ್ ಬಿಸ್ನೆಸ್ಸು, ಪಾರ್ಟ್ನರ್ಶಿಪ್ಪು, ಹೀಗೆಲ್ಲ ಇರುತ್ತೆ. ಯಾರಿಗೆ ಯಾವುದು ಒಳ್ಳೆಯದು ಅನ್ನತಕ್ಕಂಥ ಪ್ರಮುಖವಾಗಿ ನಾವು ನೋಡಬೇಕು. ಕರ್ಮಸ್ಥಾನದಲ್ಲಿ ಒಂದು ಶುಕ್ರನ ಮತ್ತು ಕೇತುವಿನ ಸಂಯೋಜನೆ ಇದೆ. ಚತುರ್ಥ ಭಾವದಲ್ಲಿ ರಾಹು ಇದ್ದಾನೆ. ಈ ಎಲ್ಲ ಕಾರಣದಿಂದ ನಿಮಗೆ ನೀವು ಕೈಗೊಂಡಂತಹ ಒಂದು ಯಾವುದೋ ಒಂದು ಬಿಸ್ನೆಸ್ ಇರ್ಬೋದು ಅಥವಾ ವ್ಯಾಪಾರ, ಉದ್ದಿಮೆ ಇಂತಹದ್ರಲ್ಲಿ ಒಂದು ವಿಶೇಷವಾಗಿ ಪ್ರಾರಂಭದಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ ಅಂತೇಳಿ ಅಡೆತಡೆಗಳು ಬಂದರೂ ಕೂಡ ಅದು ಕ್ರಮೇಣ ಅಭಿವೃದ್ಧಿ ಆಗತಕ್ಕಂಥದ್ದು
ಕ್ರಮೇಣ ಲಾಭ ಜಾಸ್ತಿ ಆಗೋ ತನಕ ಒಂದು ಲಕ್ಷಣಗಳು ಕೂಡ ಕಾಣುತ್ತೆ. ಅಂದರೆ ಸ್ಟಾರ್ಟಿಂಗ್ ಟ್ರಬಲ್ ಅಂತೇಳಿ ಹೇಳ್ತಾರಲ್ಲ, ಇಂತಹದ್ದು ಪ್ರಮುಖವಾಗಿ ನಿಮಗೆ ಕಾಡಬಹುದು. ನಿರಾಶರಾಗಬೇಡಿ, ಪ್ರಯತ್ನವನ್ನು ಮುಂದುವರಿಸಿ, ಸಫಲತೆ ಯಶಸ್ಸು ಸಿಕ್ಕಿಯೇ ಸಿಗುತ್ತೆ. ಯಾಕೆಂದರೆ ವಿಶೇಷವಾಗಿ ಗುರು ಬಲಿಷ್ಠನಾಗಿ ಜಾತಕದಲ್ಲಿ ಇರುವುದರಿಂದ ಇದೆಲ್ಲವೂ ಕೂಡ ಉಂಟಾಗುತ್ತೆ ಅಂತೇಳಿ ಹೇಳ್ಬೋದು. ಆದರೂ ಏನೋ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಜೀವನದಲ್ಲಿ, ತೃಪ್ತಿ ಸದಾ ನಿಮ್ಮನ್ನ ಕಾಡ್ತಾ ಇರುತ್ತೆ. ಚತುರ್ಥದಲ್ಲಿ ರಾಹು ಇರುವುದರಿಂದ ಒಂದಲ್ಲ ಒಂದು ರೀತಿ ಏನೇ ಇದ್ದರೂ, ಎಷ್ಟೇ ಹಣಕಾಸಿನ ಸುಸ್ಥಿತಿ ಇದ್ದರೂ, ಸಂತೋಷ ಇದ್ದರೂ, ಕೇಳಿದ್ದ ಪಡೆದಿದ್ದ ಬಲಿಸಿದ್ದೆಲ್ಲ ಸಿಗ್ತಾ ಇದ್ದರೂ ಕೂಡ ಅಸಂತೃಪ್ತಿ ಅನ್ನತಕ್ಕಂಥದ್ದು ಕಾಣ್ತಾ ಇರತಕ್ಕಂತಹದ್ದು, ಏನೋ ಒಂದು ಕೊರತೆ ಅಂತ ಹೇಳ್ತಾರಲ್ಲ, ಅಂತಹ ಕೊರತೆ ನಿಮ್ಮನ್ನು ನಿರಂತರವಾಗಿ ಕಾಡ್ತಾ ಇರುತ್ತೆ. ಅದರಿಂದ ಎಲ್ಲ ಇದೆ, ಆದರೂ ಕೊರತೆ ಕಾಡ್ತಕ್ಕಂಥದ್ದು. ಈ ವಿಶೇಷವಾಗಿ ಮಕ್ಕಳ ಒಂದು ವಿಚಾರವಂತಂದ ನಾವು ತೆಗೆದುಕೊಂಡಾಗ, ಮಕ್ಕಳಿಂದ ಕೆಲವೊಂದು ಸಮಸ್ಯೆ ಅಥವಾ ಮಕ್ಕಳ ಬಗ್ಗೆ ಅಸಮಾಧಾನ ಅಥವಾ ಮಕ್ಕಳ ಒಂದು ಪ್ರಗತಿ ಇಲ್ಲ ಅನ್ನತಕ್ಕಂತಹ ಕೊರತೆ ಇದೆಲ್ಲವೂ ಕೂಡ ಕಾಣಬಹುದು. ಪಂಚಮ ಪುತ್ರ ಸ್ಥಾನದಲ್ಲಿ ಶನಿ ಇರುವುದರಿಂದ ಅದು ಯಾವುದೇ ವಯಸ್ಸಿನ ಮಕ್ಕಳಿರಲಿ, ಚಿಕ್ಕ ಮಗುವಿನಿಂದ ಹಿಡಿದು ಯೌವನದವರೆಗಿರ್ತಕ್ಕಂಥ ಮಕ್ಕಳು ಯಾರಿದ್ರು ಕೂಡ ಮಕ್ಕಳದ್ದೇ ಅದೇ ಸಮಸ್ಯೆ ಇರುತ್ತೆ. ಚಿಕ್ಕ ಮಕ್ಕಳ ಹಠ ಮಾಡ್ತಾರೆ, ಓದಲ್ಲ, ಏಕಾಗ್ರತೆ ಇಲ್ಲ, ಹೇಳಿದ್ದ ಮಾತೆಲ್ಲ ಕೇಳಲ್ಲ ಅನ್ನತಕ್ಕಂಥದ್ದು ಒಂದು ವಯಸ್ಸಲ್ಲಿ. ಇನ್ನೊಂದು ಅಡ್ಡದಾರಿ ಹಿಡಿತಾರೆ, ಫ್ರೆಂಡ್ ಸರ್ಕಲ್ ಚೆನ್ನಾಗಿಲ್ಲ, ಇದರಿಂದ ಸಮಸ್ಯೆಗಳು ಬರ್ತಾ ಇದೆ ಅನ್ನತಕ್ಕಂಥದ್ದು ಇನ್ನು ಕೆಲವು ಪೋಷಕರೇ ಹೇಳ್ತಾರೆ. ಇನ್ನು ವಯಸ್ಸಿಗೆ ಬಂದಿರತಕ್ಕಂತಹ ಮಕ್ಕಳಿಗೆ ಮದುವೆ ಆಗಿಲ್ಲ, ಮಗಳಿಗೆ ಮಗನಿಗೆ ಯಾವುದೇ ಸಂಬಂಧಗಳು ಕೂಡಿ ಬರ್ತಾ ಇಲ್ಲ ಅನ್ನತಕ್ಕಂತಹ ಮಕ್ಕಳ ಸಮಸ್ಯೆ ಇರ್ಬೋದು, ಉದ್ಯೋಗ ಸಿಕ್ಕಿಲ್ಲ ಅನ್ನತಕ್ಕ ಸಮಸ್ಯೆ ಇರ್ಬೋದು. ಹೀಗೆ ಆಯಾ ವಯಸ್ಸಿಗೆ ಅವರಿಗೆ ಅದಕ್ಕೆ ಸರಿಯಾದಂತಹ ಮಕ್ಕಳ ಸಮಸ್ಯೆ ಇದ್ದೇ ಇರುತ್ತೆ. ಇದು ವೃಶ್ಚಿಕ ರಾಶಿಯವರಿಗೂ ಕೂಡ ಈ ತಿಂಗಳಲ್ಲಿ ಅನುಭವಕ್ಕೆ ಬರುತ್ತೆ. ಮಕ್ಕಳಿಂದ ಕೆಲವೊಂದು ಅಸಮಾಧಾನಕರವಾದಂತಹ ಕೆಲವೊಂದು ಪ್ರತಿಕ್ರಿಯೆಯನ್ನು ಅಥವಾ ಅಸಮಾಧಾನವನ್ನು ತರತಕ್ಕಂತಹ ಸನ್ನಿವೇಶಗಳು ಮಕ್ಕಳಿಂದ ಸೃಷ್ಟಿಯಾಗುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ಅಂಶ. ಅನಾರೋಗ್ಯ ಸಮಸ್ಯೆ ಎಷ್ಟೋ ಜನಕ್ಕೆ ಎಲ್ಲ ಇದ್ರೂ ಕೂಡ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ. ಆದರೆ ಈ ವೃಶ್ಚಿಕ ರಾಶಿಯವರಿಗೆ ಈ ಅನಾರೋಗ್ಯ ಸಮಸ್ಯೆ ಈ ತಿಂಗಳಲ್ಲಿ ಆದಷ್ಟು ಶಮನ ಆಗುತ್ತೆ. ಏನಾದರೂ ದೊಡ್ಡ ದೊಡ್ಡ ಕಾಯಿಲೆಗಳಿದ್ರೂ ಕೂಡ ಅದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಆದಷ್ಟು ಶಮನ ಆದಾಗ ಏನೋ ಗುಣಮುಖ ಆದವೇನೋ ಅನ್ನತಕ್ಕಂತಹ ರೀತಿಯಲ್ಲಿ ಅದು ಒಂದು ಆರೋಗ್ಯ ಅನ್ನತಕ್ಕಂಥದ್ದು ನಿಮಗೆ ಈ ತಿಂಗಳಲ್ಲಿ ಸಪೋರ್ಟಿವ್ ಆಗಿ ಇರುತ್ತೆ, ಅಷ್ಟೊಂದು ಬಾಧಿಸುವುದಿಲ್ಲ ಅಂತೇಳಿ ಅರ್ಥ. ಈ ವಾಹನ ಚಾಲನೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಚಿನ್ನ ಬೆಳ್ಳಿ ಖರೀದಿಯನ್ನು ಮಾಡತಕ್ಕಂತಹ ಸಮಯದಲ್ಲಿ ಮೋಸ ಹೋಗತಕ್ಕಂಥದ್ದು ಅಥವಾ ಅದರ ಒಂದು ಅಪಹರಣಕ್ಕೆ ಒಳಗಾಗತಕ್ಕಂತಹ ಕೆಲವೊಂದು ಲಕ್ಷಣಗಳು ಕೂಡ ಇರುವುದರಿಂದ ಚಿನ್ನ ಇಂತಹ ದುಬಾರಿಯಾದಂತಹ ಒಂದು ಜುವೆಲ್ಸ್ ಯಾವುದಿದೆ ಅದರ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ವಿವಾಹಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ಕಂಡು ಬರತಕ್ಕಂಥದ್ದು ಏನಂದರೆ ವೃಶ್ಚಿಕ ರಾಶಿಯವರಿಗೆ ನೇರವಾಗಿ ಸಪ್ತಮದಲ್ಲಿ ಕುಜ ಇರುವುದರಿಂದ ಈ ಪ್ರೇಮ ವಿವಾಹ ಯಾರು ಪ್ರೀತಿಸ್ತಕ್ಕಂಥವ್ರು ಪ್ರೇಮ ವಿವಾಹದ ವಿಚಾರದಲ್ಲಿ ಒಂದು ಯೋಚನೆಯಲ್ಲಿರತಕ್ಕಂಥವರಿಗೆ ಸ್ವಲ್ಪ ವಿಫಲತೆ ಕಾಣಬಹುದು. ಹಿರಿಯರ ಸಮ್ಮತಿ ಸಿಗದೆ ಇರತಕ್ಕಂಥದ್ದು, ಮನೆಯವರ ಸಮ್ಮತಿ ಸಿಗದೆ ನೀವು ಅದನ್ನು ಪ್ರತಿರೋಧವನ್ನು ಎದುರಿಸಿ ವಿವಾಹವನ್ನು ಮಾಡಬೇಕಾಗುತ್ತೆ. ಪ್ರೀತಿಸಿದವರೊಂದಿಗೆ ನಿಷ್ಠುರ ಮಾಡಿಕೊಳ್ಳತಕ್ಕಂಥದ್ದು ಅಥವಾ ಪ್ರೇಮ ವೈಫಲ್ಯ ಕಾಣಬಹುದು. ಇಂತಹ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಏಕೆಂದರೆ ಪ್ರೀತಿ ಪ್ರೇಮ ಅನ್ನತಕ್ಕಂಥ ಚಿಕ್ಕ ವಯಸ್ಸಿನಲ್ಲಿ ಅದರ ಸುಳಿಯಲ್ಲಿ ಸಿಲುಕೆ ಹಾಕಿಕೊಂಡು ಜೀವನದ ಉದ್ದೇಶ ಗುರಿಯನ್ನು ಮರೆತು ಬಿಡ್ತಾರೆ. ಹೀಗೆಲ್ಲ ಆಗುತ್ತೆ. ಆದ್ದರಿಂದ ಯಾವ ವಯಸ್ಸಿಗೆ ಏನಾಗಬೇಕೋ ಅದು ಆದರೆ ಚಂದ. ಅದರಿಂದ ವಿದ್ಯಾರ್ಥಿ ದೆಸೆಯಲ್ಲಿ ವಿದ್ಯೆಯನ್ನು ಕಲಿತಕ್ಕಂತಹ ಸಂದರ್ಭದಲ್ಲಿ ಇಂತಹ ಕೆಲವೊಂದು ಆಕರ್ಷಣೆಗಳಿಗೆ ಒಳಗಾಗಿ ಆ ಮೂಲಕ ಜೀವನದ ಮೂಲೋದ್ದೇಶವನ್ನು ನೀವು ಕಳೆದುಕೊಳ್ಳತಕ್ಕಂಥದ್ದು, ಅದರಿಂದ ಸಮಸ್ಯೆ ಆಗತಕ್ಕಂಥದ್ದು ಎಲ್ಲ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಅದರಿಂದ ವಿವಾಹ ಸಂಬಂಧಿತವಾದಂತಹ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಕೂಡ ವೃಶ್ಚಿಕ ರಾಶಿಯವರಿಗೆ ಕಾಡತಕ್ಕಂತಹ ಲಕ್ಷಣಗಳು ಕೂಡ ಇರುವುದರಿಂದ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಇಡತಕ್ಕಂಥದ್ದು ಒಳ್ಳೆಯದು. ಯಾವುದಕ್ಕೂ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ಒಂದು ಆರಾಧನೆಯನ್ನು ಮಾಡಿ ನಾಗಶಿಲೆಗೆ ತನಿಯರಿತಕ್ಕಂಥದ್ದು, ಹಾಲನ್ನು ನೀವು ಎತ್ತು ಆ ಮೂಲಕ ನಾಗಶಿಲೆಯ ಪೂಜೆಯನ್ನು ಮಾಡತಕ್ಕಂಥದ್ದು, ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡತಕ್ಕಂಥ ಇವೆಲ್ಲ ಮಾಡುವುದರಿಂದ ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣುವುದಕ್ಕೆ ಸಾಧ್ಯ ಆಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.